ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಸ್ತ್ರೀರೈತೀರ್ಥವಾ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಪ್ತಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರೂನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸದ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದುಷ್ಟನಾದ ದುರ್ಯೋಧನ ಈ ಎಲ್ಲ ಪಾಂಡವರನ್ನು ಸಂಹಾರ ಮಾಡಬೇಕು, ಅರಿಗಿನ ಮನೆಯಲ್ಲಿ ಸುಟ್ಟು ಹಾಕಬೇಕು ಅಂತನ್ನುವ ದುರಾಲೋಚನೆಯಿಂದ ಒಂದು ಅರಗಿನ ಮನೆಯನ್ನು ಅದ್ಭುತವಾಗಿ ನೋಡಲು ಬಹಳ ಚಂದಿತ್ತು ಅಂಥ ಅರಗಿನ ಮನೆಯನ್ನು ನಿರ್ಮಾಣ ಮಾಡಿ ಅವ್ರನ್ನೆಲ್ಲ ತಂದೆಯ ಕಡೆಯಿಂದ ಅವರನ್ನು ದಬ್ಬಿದ್ದಾನೆ. ವಾರಣಾವತಕ್ಕೆ ಹೋಗಿ ಅಲ್ಲಿ ನೀವು ವಾಸ ಮಾಡಿರಿ ಅಂತ ಹೇಳಿ ತಂದೆಯ ಕಡೆಯಿಂದ ಹೇಳಿಸಿ ಕಳಿಸಿದ. ತಂದೆ ಹೇಳಿದ್ದು ಮಾತನ್ನು ಕೇಳಿ, ಅಂದರೆ ತನ್ನ ಧೃತರಾಷ್ಟ್ರ ಹೇಳಿದ ಮಾತನ್ನು ಕೇಳಿ ಒಂದೇ ಕ್ಷಣಕ್ಕೆ ಒಪ್ಪಿ ಎಲ್ಲ ತನ್ನ ತಮ್ಮಂದರ ಜೊತೆಗೆ ತಾಯಿಯ ಜೊತೆಗೆ ಮತ್ತೆ ವಾರಣಾವತಕ್ಕೆ ಬಂದು ನೆಲೆಸಿದ್ದಾರೆ. ತಾನ್ ಹಂತುಮೇವ ಸ ತದಾ ಧೃತರಾಷ್ಟ್ರ ಸೂನುರ್ಲಾಕ್ಷಾಗೃಹಂ ಸಪತಿ ಕಾಂಚನ ರತ್ನಗೂಢಂ. ಆಗ ಭೀಮಸೇನದೇವರು ಹೇಳ್ತಾರೆ, ಇದು ನೋಡಲಿಕ್ಕೆ ಭಾರಿ ರತ್ನ ವೈಡೂರ್ಯ ಬಂಗಾರ ಮುತ್ತು ಇವೆಲ್ಲ ಕಾಣ್ತಾ ಇದೆ, ಆದರೆ ವಾಸನೆ ಮಾತ್ರ ಯಾಕೆ ಸರಿಗೆ ಬರ್ತಾ ಇಲ್ಲ ಅಂತ ಎಲ್ಲರೂ ಮಾತಾಡಿಕೊಂಡಾಗ ನೋಡ್ಲಿಕ್ಕೆ ಭಾಳ ಚಂದಿದೆ, ಆದರೆ ಏನೋ ವಾಸನೆ ಚೆನ್ನಾಗಿ ಬರ್ತಾ ಇಲ್ಲ. ಆವಾಗ ಭೀಮಸೇನದೇವರು ಹೇಳ್ತಾರೆ, ಇದು ಲಾಕ್ಷಾಗೃಹ, ಹಾಗಾಗಿ ನೋಡಲಿಕ್ಕೆ ಚಂದ ಇದೆ. ದುರ್ಯೋಧನ ದುಷ್ಟ ವಿಚಾರದಿಂದ ಅರಿಗಿನ ಮನೆ ಮಾಡಿಸಿ ಸುಟ್ಟು ನಮ್ಮನ್ನು ಕೊಂದು ಹಾಕಬೇಕು ಅಂತ ವಿಚಾರ ಮಾಡಿದ್ದಾನೆ ಅಂತ ಆಗಲೇ ಹೇಳಿಬಿಡ್ತಾರೆ ಭೀಮಸೇನದೇವರು. ಅದನ್ನು ಕೇಳಿ ಸುಮ್ಮನೆ ಇರ್ತಾನೆ ಧರ್ಮರಾಜ. ಆಗ ಅಲ್ಲಿ ಪ್ರಶಸ್ತ ಅಂತನ್ನುವ ಪುರೋಚನ ಅಂತ ಹೇಳಿ ಒಬ್ಬನು ಬರ್ತಾನೆ. ಬಂದು ಪಾಂಡವರನ್ನು ಹೊಗಳುತ್ತಾನೆ, ದುರ್ಯೋಧನನ್ನು ಬೈತಾನೆ. ಇಷ್ಟು ದಿನ ದುರ್ಯೋಧನನ ಸೇವೆ ಮಾಡಿ 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 ನಾನು ಬಹಳ ಸುಸ್ತಾಗಿದ್ದೇನೆ, ನಿಮ್ಮಂಥ ಜ್ಞಾನಿಗಳು ಎಲ್ಲ ಮಹಾನುಭಾವರು ಬಂದಿದ್ದೀರಿ, ನಿಮ್ಮ ಸೇವೆ ಮಾಡಬೇಕು ಅಂತ ನನಗೆ ಇಚ್ಛೆ ಇದೆ, ನಾನು ಇಲ್ಲೇ ಇರ್ತೇನೆ ಅಂದಾಗ, ಅವಶ್ಯವಾಗಿರಪ್ಪ ಸುಭದ್ರಂ, ಅವಶ್ಯವಾಗಿ ನೀನು ಇಲ್ಲೇ ಇರು ಅಂತ ಎಲ್ಲ ಗೊತ್ತಿರ್ತದೆ ಭೀಮಸೇನದೇವರಿಗೆ. ಹೋಗಬೇಕಾದಾಗಲೇ ವಿದುರ ತಾನು ಸೂಚ್ಯವಾಗಿ ಸಂಜ್ಞೆ ಮಾಡಿ ಎಲ್ಲವನ್ನು ತಿಳಿಸಿರ್ತಾನೆ. ಇದು ಲಾಕ್ಷಾಗೃಹ, ನಿಮ್ಮನ್ನು ಕೊಲ್ಲುವ ಪ್ಲ್ಯಾನ್ ಆಗಿದೆ, ವಿಚಾರ ಆಗಿದೆ, ಹಾಗಾಗಿ ತಳಗೆ ನೆಲಮುಖ ಇದೆ, ಒಂದು ಗುಹೆ ಇದೆ. ಆ ಗುಹಾ ಮಧ್ಯದಿಂದ ನೀವು ಬಂದರೆ ಗಂಗಾ ತೀರಕ್ಕೆ ಸಿಗ್ತೀರಿ. ಅಲ್ಲಿಂದ ಒಬ್ಬ ನಾವು ಡೋಣಿಗ ಇರ್ತಾನೆ ಅಂಬಿಗ, ಆ ಅಂಬಿಗನ ಮುಖದಿಂದ ನೀವು ಮತ್ತೆ ನಿಮ್ಮ ಜಾಗಕ್ಕೆ ಸೇರಬಹುದು ಅಂತ ಎಲ್ಲ ವಾರ್ತೆಯನ್ನು ಸೌನ್ನೆಯ ಮುಖದಿಂದ ಎಲ್ಲರ ಜೊತೆಗೆ ಇದ್ದಾಗಲೇ ವಿದುರ ಹೇಳಿಬಿಟ್ಟಿರ್ತಾನೆ. ಅದೇ ಪ್ರಕಾರ ಅವನು ಪುರೋಚನ ಯಾರು ಅಂದರೆ ಪ್ರಶಸ್ತ ಅಂತ ಹಿಂದೆ ಒಬ್ಬ ಅಸುರ, ಅವನೇ ಈಗ ಪುರೋಚನಾಗಿದ್ದಾನೆ. ಪೂರ್ವಂ ಪ್ರಶಸ್ತ ಇತಿ ಯಸ್ತು ಅವದತ್ಸು ಪಾಪಃ ಸೌಭ್ಯತೆ ಪಾಂಡುತನಯಾತ್ ಅಭವಚ್ಚ ಮಂತ್ರಿ ದುರ್ಯೋಧನಂ ಪ್ರತಿವಿಹಾಯ ಭವತ್ಸಕಾಶಂ ಆಯಾತ ಇತ್ಯವದದ ಕೂಟವಾಕ್ಯಂ. ಒಳಗೆ ಗುಟ್ಟು ಕೆಲವೊಮ್ಮೆ ನೋಡಲಿಕ್ಕೆ ಮೇಲೆ ನಗ್ತಾ ಇರ್ತಾರೆ, ಒಳಗೆ ಬಹಳ ದ್ವೇಷ ಅಸೂಯ ಮಾತ್ಸರ್ಯಗಳನ್ನೆಲ್ಲ ಇಟ್ಕೊಂಡಿರ್ತಾರೆ. ಹಾಗೆ ಇವನು ದುರ್ಯೋಧನನನ್ನು ಬೈತಾ ಇದ್ದಾನೆ, ಆದರೆ ದುರ್ಯೋಧನನ ಮೇಲೆ ಪ್ರೀತಿ ಭಕ್ತಿಗಳಿವೆ, ಗೌರವಗಳಿವೆ. ಇವರನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ ಪಾಂಡವರನ್ನು, ಆದರೆ ಇವರ ಮೇಲೆ ದ್ವೇಷ ಇದೆ. ಯಾವಾಗ ಇವರನ್ನು ಸುಟ್ಟು ಹಾಕಬೇಕು ಅಂತ ವಿಚಾರ ಮಾಡ್ತಾ ಇದ್ದಾನೆ. ದಿವ್ಯಂ ಗೃಹಂಚ ಭವತಾ ಮಯೋಪನೀತಂ, ಭಾರಿ ಒಳ್ಳೆ ಮನೆ ಇದೆ ಹಾಗೆ ಹೀಗೆ ಅಂತ
ಅಂತ ಹೇಳಿ ದುಷ್ಟ್ವೇ ಜಾತುಷ ವೃಹಂ ವಸಸಾ ಸಮೇತಂ ತದ್ಗಂಧತೋ ಆ ವಾಸನೆಯಿಂದ ಕಂಡುಹಿಡಿತಾರೆ. ಓ, ಇದು ನೋಡ್ಲಿಕ್ಕೆ ಮಾತ್ರ ಮೇಲೆ ಚೆಂದಾಗಿದೆ, ಒಳಗೆಲ್ಲ ಟೊಳ್ಳಿದೆ, ನಮ್ಮನ್ನು ಸುಡುವ ವಿಚಾರ ಮಾಡಿದ್ದಾರೆ. ಹಾಗಾಗಿ ಕ್ಷತ್ತಾಥ ನೀತಿ ಬಲತೋ ಅಖಿಲ ಲೋಕವೃತ್ತಂ ಜಾನನ್ ಸ್ವಚಾರ ಮುಖತಃ ಖನನಾಯ ಯೋಚೆ ಉಕ್ತೈವ ಧರ್ಮತನಯಾಯ ಮದೀಯ ವಾಕ್ಯಂ ಪೂರ್ವೋಕ್ತಮಾಶು ಕುರು ಯತ್ರ ಬಿಲಂ ಸುದೂರಂ. ಅಲ್ಲಿ ಬಿಲ ಇದೆ, ದೂರವಾದ ಬಿಲ. ಆ ಬಿಲದ ಮುಖ ಆದ ಮೇಲೆ ಅಲ್ಲಿ ಗಂಗಾದ್ವಾರ ಇದೆ. ಚಕ್ರೇಜ ಚೈನಮತವರ್ಮ ಪ್ರತಿಚ್ಛಲೇನ ದ್ವಾರಂಚ ತಸ್ಯ ಚ ಪಿಧಾಯ ಯೋ ಗೃಹಂ ಸ್ವಂ. ಎಲ್ಲವನ್ನು ತಿಳಿದಿದ್ದಾರೆ. 6 ತಿಂಗಳು ಅಲ್ಲೇ ಇದ್ದಾರೆ ಲಾಕ್ಷಾಗೃಹದಲ್ಲಿ. ಯಾವಾಗ ಇವರು ಮಲಗಿದ್ದಾರೆ, ಗಡದ್ದ ನಿದ್ದೆ ಹತ್ತಿದೆ, ಗಾಢವಾದ ನಿದ್ರೆಯಲ್ಲಿರ್ತಾರೆ, ಇವರನ್ನು ಸುಟ್ಟು ಕೊಂದು ಹಾಕಬೇಕು ಅಂತ ಅವನು ಪ್ಲ್ಯಾನ್ ಮಾಡಿ, ಪಾಪ ಅವನು 6 ತಿಂಗಳು ಎಚ್ಚರಿದ್ದಾನೆ. ಆದರೆ ಅವರನ್ನು ಕಾವಲಿಗಾಗಿ ಭೀಮಸೇನದೇವರು ಕಾಯ್ತಾ 6 ತಿಂಗಳು ನಿದ್ರೆ ಬಿಟ್ಟು ಹಾಗೆ ಕೂತಿದ್ದಾರೆ. ಹೇಗಿದೆ ನೋಡ್ರಿ. ಯಾವಾಗ ಇವನನ್ನು ಸುಡಬೇಕು ಅಂತ ರಾತ್ರಿ ನಿದ್ದೆ ಬಿಟ್ಟು ಕಾಯ್ತಾ ಇದ್ದಾನೆ ಪುರೋಚನ, ಪ್ರಶಸ್ತ ಅಂತನ್ನುವ ದೈತ್ಯ. ಭೀಮಸೇನದೇವರು ಅವರಿಗೆ ನಿದ್ರೆನೇ ಇಲ್ಲ. ರಜೋಗುಣ ತಮೋಗುಣ ಇದ್ದವರಿಗೆ ನಿದ್ರೆ ಇರ್ತದೆ. ಅವರು ಸತ್ವಗುಣ ಪ್ರಚುರರಾದಂತಹ ಮಹಾನುಭಾವರು ಭೀಮಸೇನದೇವರು, ವಾಯುದೇವರು, ಅವರಿಗೆ ಎಲ್ಲಿ ನಿದ್ರೆ ಬರಬೇಕು? ಹಾಗೆ ಕೂತಿದ್ದಾರೆ. ಆಗ 6 ತಿಂಗಳಾಯಿತು. ಭೀಮಪುರೋಚನ ಉಭಾವ ಪಿತೌ ವಿಧಾಯ ಛಿದ್ರಾರ್ಥಿನೋ ಮಿಥ ಉತೋಷ ತುರಬ್ಧಕಾರ್ಧಂ. 6 ತಿಂಗಳಾದ ಮೇಲೆ ಅಲ್ಲಿ ತಸ್ಯಾಗ್ರಜ ಚ ಸಹಿತ ಸುತಪಂಚಕೇನ ತತ್ರಾಭವದ್ದನು ಮರುತಿರೇಶ ಕಾಲಃ ಇತ್ತಂ ವಿಚಿಂತ್ಯ ಸ ನಿಶಮ್ಯ ಸ ತಾನ್ ಸುಸುಪ್ತಾನ್ ಭ್ರಾತೃನ್ ಮಾತರಮ ಆಶು ಬಿಲೆ ನ್ಯಧತ್ ಪ್ರಾಕ್. ಆಗೇನಾಗಿದೆ, ಅವರೆಲ್ಲ 6 ಜನ, 5 ಜನ ಗಂಡಸರು, ಒಬ್ಬಳು ಹೆಣ್ಣುಮಗಳು, ಇವಳ ಅಕ್ಕ, ಅವರೆಲ್ಲ ಬಂದಿದ್ದಾರೆ. ಪುರೋಚನನ ಅಕ್ಕ ಇವರೆಲ್ಲ ಬಂದಿದ್ದಾರೆ. ತಸ್ಯಾಹ ಅಗ್ರಜಾಹ ಚ ಸಹಿತ ಸುತಪಂಚಕೇನ, 5 ಜನ ಮಕ್ಕಳು ಇಟ್ಕೊಂಡು ಬಂದಿದ್ದಾರೆ. ಅಲ್ಲಿ ಏನು ವಿಚಿತ್ರ ಅಂದರೆ, ಇವ್ರು ಯಾಕೆ ಬಂದರು, ಏನು ಕತೆ ಅಂತಂದರೆ, ಶ್ರೀಮದಾಚಾರ್ಯ ಮತ್ತೆ ಎಲ್ಲ ಕಥೆಯನ್ನು ಹೇಳ್ತಾರೆ. ಇವಳು ತಪಸ್ಸು ಮಾಡಿ ನಾನು ದೇವತೆಗಳ ತಾಯಿ ಆಗಬೇಕು, ಅದಿತಿ ದೇವಿ ಆಗಬೇಕು ನಾನು ಅಂತ ವರವನ್ನು ಕೇಳಿರ್ತಾಳೆ. ಆದರೆ ವರ ಹೀಗಿರ್ತದೆ ಅಂತಂದರೆ, ನೀನು ಅದಿತಿ ದೇವಿ ಆಗಬೇಕು ಅಂತಾದರೆ ನಿನ್ನ ಮಕ್ಕಳಿಂದ ನೀನು ಸಾಯಬಾರದು. ನಿನ್ನ 5 ಜನ ಮಕ್ಕಳ ಜೊತೆಗೆ ನೀನು ಸತ್ತಿ ಅಂತಾದರೆ ನಿನಗೆ ಆ ದೇವತೆಗಳ ಮತ್ತೆ ತಾಯಿ ಆಗುವ ಸೌಭಾಗ್ಯ ನಿನಗೆ ಸಿಗುವುದಿಲ್ಲ ಅಂದಾಗ ಸರಿ ಆಗಲಿ ಅಂತ ಕೊಂಡಿರ್ತಾಳೆ. ಇದು ಭೀಮಸೇನದೇವರಿಗೆ ಗೊತ್ತಿರ್ತದೆ. ಅವತ್ತು ತನ್ನ ಅಕ್ಕಂದರು ಎಲ್ಲರೂ ಬಂದಾರೆ ಅಂತ ಹೇಳಿ ಖುಷಿಯಿಂದ ರಾತ್ರಿ ಹರಟೆ ಹೊಡಿತಾ ಪುರೋಚನ ಶರೆಯನ್ನು ಕುಡಿದು ಮಲಗಿಬಿಡ್ತಾನೆ. ಅವರು 5 ಜನ ಗಂಡು ಹುಡುಗರು ಮಲಗ್ತಾರೆ, ತನ್ನ ಅಕ್ಕನೂ ಮಲಗ್ತಾಳೆ, ಪುರೋಚನನು ಮಲಗಿಬಿಡ್ತಾನೆ. ಏನಾಯಿತು ಕಥೆ? 6 ತಿಂಗಳುಗಳ ಕಾಯ್ತಾ ಇದ್ದಾನೆ ಇವರನ್ನು ಸುಡಬೇಕು ಅಂತ ಹೇಳಿ. ಭೀಮಸೇನದೇವರು ಎಚ್ಚರ ಕೂತಿದ್ದಾರೆ, ಹಾಗಾಗಿ ಅವ್ರನ್ನೇನೂ ಮಾಡಲಿಕ್ಕಾಗಲಿಲ್ಲ. ಒಂದು ದಿನ ಈ ಪುರೋಚನನ ಅಕ್ಕ ಮತ್ತು ಅಕ್ಕನ ಮಕ್ಕಳು ಎಲ್ಲರೂ ಬಂದಿದ್ದಾರೆ ಅದೇ ಮನೆಗೆ. ಸ್ವಾಗತ, ಎಲ್ಲ ನೀರ್ರಿ ಮಾಡ್ರಿ, ಎಲ್ಲ ಆಯಿತು. ಆಗ ರಾತ್ರಿ ಹರಟೆ ಹೊಡಿತಾ ಮಾತನಾಡುತ್ತಾ ಶರೆಯನ್ನು ಕುಡಿದು ಪುರೋಚನನಿಗೆ ನಿದ್ದೆ ಬಂದುಬಿಟ್ಟಿದೆ, ಮಲಗಿಬಿಟ್ಟಿದ್ದಾನೆ. ಆಗ ಭೀಮಸೇನದೇವರು ಸರಿಯಾದ ಸಮಯ ಅಂತ ವಿಚಾರ ಮಾಡಿ ಆ ಬಿಲವನ್ನು ಮೊದಲೇ ತೆಗಿಸ್ತಾ ಇರ್ತಾರೆ ಆ ಕಡೆಯಿಂದ. ಆಗ ಆ ಪುರೋಚನನೂ ಇದ್ದಾನೆ, ತನ್ನ ಅಕ್ಕನೂ ಇದ್ದಾಳೆ, ಮತ್ತು ಆ ಅಕ್ಕನ ಮಕ್ಕಳೂ ಇದ್ದಾರೆ 5 ಜನ. ಭೀಮಸೇನದೇವರು ಅವರೆಲ್ಲ ಧರ್ಮರಾಜನನ್ನ, ಅರ್ಜುನ, ನಕುಲ ಸಹದೇವ, ಕುಂತಿ ಇವರು ಎಲ್ಲರನ್ನೂ ಹೆಗಲ ಮೇಲೆ ಹಾಕಿಕೊಂಡು ಭೀಮಸೇನದೇವರು ಒಳಗಡೆ ಇರಿಸಿ ತಾವು ಇಳಿದು ಲಾಕ್ಷಾಗ್ರಹಕ್ಕೆ ಬೆಂಕಿ ಹಚ್ಚಿ ತಾವು ಹೋಗ್ಬಿಡ್ತಾರೆ. ತಂ ಭಾಗಿನೇಯ ಸಹಿತಂ ಭಗಿನಿಂ ಚ ತಸ್ಯಾ ಪಾಪಂ ದದಾಹ ಸುಗೃಹಾಂ ಪವಮಾನ ಸೂನು
ಸಾಪ್ಯಾಪಗಾತ ವಿರಲೇನ ನಿಹಂತುಮೇತಾನ್ ಭೀಮಸ್ಯ ಪೂರ್ವಭುಜಿನೋ ನ ಶಕಾಕಚೇತಾನ್ ತಪ್ತಂ ಚ ಆಗ ಅಸ್ಯಾದಚ್ಚ ಗಿರಿಶೋ ಇದಿ ಪುತ್ರಕೈಸ್ತ್ವಂ. ಏನು ವರ ಇರ್ತದೆ, ನೀನು ಅದಿತಿದೇವಿ ಆಗ್ತೀಯಿ, ಆದರೆ ನಿನ್ನ ಮಕ್ಕಳ ಜೊತೆಗೆ ನೀನು ಸಾಯಬಾರದು. ಸತ್ಯ ಅಂದರೆ ನೀನು ಅದಿತಿ ಅಂತ ಆಗುದಿಲ್ಲ, ಅಂದರೆ ದೇವತೆಗಳ ತಾಯಿ ಆಗಲಿಕ್ಕೆ ನೀನು ನಿನ್ನ ಮಕ್ಕಳ ಜೊತೆ ಸಾಯಬಾರದು. 5 ಜನ ಮಕ್ಕಳ ಜೊತೆಗೆ ಇದನ್ನು ತಿಳಿದಿರ್ತಾರೆ, ಅವಳು ಯೋಗ್ಯತೆ ಇರೋದಿಲ್ಲ. ವರವನ್ನು ಕೊಟ್ಟಿರ್ತಾರೆ. ಜಾನನ್ನಿದಂ ಸಕಲಮೇವಚ ಭೀಮಸೇನಃ ಪುತ್ರಕೈಸ್ತಂನ ಯುಕ್ತಾಯಾಸಿ ಮೃತಿಮೇವ ವರಸ್ತವ ತವ ಇತಿ. ಜಾನನ್ನಿದನ್, ಇದನ್ನೆಲ್ಲ ಅಭಿಪ್ರಾಯವನ್ನು ಸರ್ವಜ್ಞರಾದಂತಹ ಭೀಮಸೇನ ದೇವರು ತಿಳಿದಿರ್ತಾರೆ. ಸಕಲಮೇವಚ ಭೀಮಸೇನಃ ಹತ್ವಾ ಸುತೈ ಸಹ ಕುಬುದ್ಧಿ ವಿಮಾಂ, ಈ ದುಷ್ಟರನ್ನ 6 ಜನ ಅಂದರೆ 5 ಜನ ಗಂಡಸರು, ಒಬ್ಬಳು ಹೆಂಡತಿ, ಹೆಣ್ಣು ಮಗಳು, ತಾಯಿ ಮತ್ತು ಪುರೋಚನ ಇವರೆಲ್ಲರೂ ಅಲ್ಲಿ ಸುಟ್ಟು ಭಸ್ಮರಾಗಿದ್ದಾರೆ. ಭೀಮಸೇನ ದೇವರು ಕುಬುದ್ಧಿ ಮಿಮಾಂ, ದುಷ್ಟರು, ಕೆಟ್ಟ ಬುದ್ಧಿ ಇದ್ದವರು, ಅವ್ರನ್ನೆಲ್ಲ ಭಾತೃಶ್ಚ ಮಾತರಂ ಉದಿಕ್ಷ್ಯ ಏಯೋ ಬಿಲಾತ್ಸಹ, ತಾವು ಆ ಅರಿಗಿನ ಮನೆಗೆ ಬರಬರಬರ ಹತ್ತಿ ಬಿಡುತ್ತದೆ. ಅದು ಎಲ್ಲರೂ ತಾವು ಅವರನ್ನು ಕೊಲ್ಲಬೇಕು ಅಂತ ಹೇಳಿ ನಮ್ಮ ಮೇಲೆ ಎಲ್ಲ ಸಮಸ್ಯೆ ಆಗ್ತದೆ ಅಂತ ಹೇಳಿ ಎಲ್ಲರನ್ನೂ ತಾವು ಹೆಗಲ ಮೇಲೆ ಹಾಕಿಕೊಂಡು ಭೀಮಸೇನ ದೇವರು ಬಿಲಾತ್ಸ ನಿರ್ಗತ್ಯ ನೀತಿವಶತೋ ಅತಿಬಲಾಂ ಪ್ರಯಾತಾನ್, ಹೆಗಲ ಮೇಲೆ ಹಾಕ್ಕೊಂಡು ದೂರದ ಬಿಲದು, ಎಷ್ಟೋ ದೂರ ಇತ್ತು ಬಿಲ. ಕತ್ತಲಿ ಅಂದರೆ ಕತ್ತಲಿ, ಬಹಳ ಅಂಧಕಾರ, ಗಾಢವಾದ ಅಂಧಕಾರದಲ್ಲಿ ಭೀಮಸೇನ ದೇವರಿಗೆ ಏನು ಸಮಸ್ಯೆ ಇಲ್ಲ, ಸ್ವಯಂ ತಾವು ಪ್ರಕಾಶ ರೂಪರು. ಹಾಗಾಗಿ ಧಗ 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 ಜೋರಾಗಿ ತಾವು ನಡಿತಾ ಎಲ್ಲರನ್ನು ಹೆಗಲ ಮೇಲೆ ಹಾಕ್ಕೊಂಡು ಹೊರಟಿದ್ದಾರೆ. ಜ್ಞಾತ್ವಾ ಪುರೋಚನ ವದನಂ ಯದಿ ಭೀಷ್ಮ ಮುಖ್ಯೈ ವೈಚಿತ್ರವೀರ್ಯತನ. ಆಗ ಎಲ್ಲ ಕಡೆಗೆ ಸುದ್ದಿ ಹರಡಿತು. ಪಾಂಡವರು 5 ಜನ ಗಂಡಸರಿದ್ರು, ಒಬ್ಬಕ್ಕಿ ಹೆಣ್ಮಗಳಿದ್ಲು, ಪುರೋಚನ ಇದ್ಲು. ಪುರೋಚನ ಜೊತೆಗೆ ಎಲ್ಲರೂ ಪಾಂಡವರು, ಕುಂತಿದೇವಿ ಸತ್ತೋದ್ರು ಅಂತ ಎಲ್ಲ ಕಡೆಗೆ ಮೃತರಾದರು ಅಂತ ಸುದ್ದಿ. ಜ್ಞಾತ್ವಾ ಪುರೋಚನವಧಂ ಯದಿ ಭೀಷ್ಮ ಮುಖ್ಯೈ ವೈಚಿತ್ರವೀರ್ಯತನಾಯ ಅಭಿಯೋಧಮೇಯು ಕಿಂ ನೋ ಭವೇದಿತಿ ಭಯಂ. ಅವಾಗ ಎಲ್ಲರಿಗೂ ಬಹಳ ಸಮಸ್ಯೆ ಆಯಿತು. ವೃತೆ ತನಯಾನ್ ಸಕಲಾನ್ ಪೃಥಾಯಾ, ಕುಂತಿದೇವಿ ಸಮೇತರಾಗಿ ಮಕ್ಕಳು ಪಾಂಡವರು ಎಲ್ಲ ಸತ್ತು ಹೋಗ್ಬಿಟ್ರು ಅಂದಾಗ ಭೀಮೋ ಭಯೋಪಿ ಗುರುಭಿ ಸುಮುಖೇನ ಯುದ್ಧಂ. ಬಹಳ ಸಮಸ್ಯೆ ಆದಾಗ ಎಲ್ಲ ಕಡೆಗೆ ಸುದ್ದಿ ಗೊತ್ತಾಯಿತು. ಆಗ ಕೃಷ್ಣನೂ ಬಂದಿದ್ದಾನೆ ಮಾತನಾಡಿಸ್ಲಿಕ್ಕೆ. ಸತ್ತಾಗ ಮತ್ತು ಮನೆಗೆ ಹೋಗಿ ಮಾತನಾಡಿಸ್ಬೇಕಲ್ಲ ಪದ್ಧತಿ, ಹಾಗಾಗಿ ಕೃಷ್ಣನೂ ಬಂದಿದ್ದಾನೆ. ವಿದುರ ಹೇಳ್ತಾನೆ, ಭೀಷ್ಮಾದಿಗಳಿಗೆ ಸುದ್ದಿ ಗೊತ್ತಾಗ್ತದೆ. ವಿದುರ ಹೇಳ್ತಾನೆ, ಪಾಂಡವರು ಏನು ಸತ್ತಿಲ್ಲ, ಪಾಂಡವರು ಬದುಕಿದ್ದಾರೆ, ಆದರೆ ದುರ್ಯೋಧನ ಮಾಡಿದ ಕುತಂತ್ರ ಅವ್ರನ್ನೆಲ್ಲ ಸಾಯಿಸಬೇಕು ಅಂತ ಹೇಳಿ, ಹಾಗಾಗಿ ಅವರೆಲ್ಲ ಪಾಂಡವರು ಕುಂತಿ ಸತ್ತು ಹೋಗಿದ್ದಾರೆ ಅಂತ ತಾವು ತಿಳಿದಿದ್ದಾರೆ, ಹಾಗೇ ನಾವು ನಾಟಕ ಮಾಡೋಣ ಅಂತ ಹೇಳಿ ಭೀಷ್ಮಾದಿಗಳು ಹೇಳಿದಾಗ ಭೀಷ್ಮಾಚಾರ್ಯರು ಸುಳ್ಳು ಕಣ್ಣೀರುಗಳನ್ನು ಹರಿಸ್ತಾರೆ. ಪಾಂಡವರು ಸತ್ರಲ್ಲ ಅಂತ ಹೇಳಿ. ಹೇಗಿದೆ ನೋಡ್ರಿ. ವಿಶ್ವಾಸಿತ ವಿದುರ ಪೂರ್ವ ವಚೋಭಿರೇವ ದಾಸೋದಿತಾಶ್ಚ ವಿದೃಕ್ಷ್ಯ ಚ ಭೀಷ್ಮ ಪೃಷ್ಟಂ ಸರ್ವೇ ಯುಹು ವನಮಥಾ ಉದಿತೇ ಚ ಸೂರ್ಯೇ ದುಷ್ಟ್ವೇವ ತಪ್ತ ಪೃತಕಾನ್. ಕತ್ಲೆಯಲ್ಲಿ ಎಲ್ಲ ಹೋಗಿದ್ದಾರೆ. ಹಾ ಪಾಂಡವಾನ್ ಅದಹದ ಏಷವೇ ಧಾತರಾಷ್ಟ್ರ ಧರ್ಮಸ್ಥಿತಾನ್. ಎಲ್ಲರೂ ಬೈತಾ ಇದ್ದಾರೆ, ಈ ದುರ್ಯೋಧನೇ ಏನಾದ್ರು ಕುತಂತ್ರ ಮಾಡಿ ಎಲ್ಲರನ್ನು ಕೊಂದು ಹಾಕಿದ್ದಾನೆ. ಸುಪಾಪಹ ಕೋನಾಮ ಕುತ್ಸು ವಿಷಮಃ ಅಂತ ಬೈತಾ ಇದ್ದಾಗ ಆಯಿತು, ಏನಾದರೂ ಆಯಿತು, ಪಾಂಡವರಂತೂ ಸತ್ತು ಹೋಗಿದ್ದಾರೆ ಅಂತ ಹೇಳಿ ಪೌರೇಭ್ಯ ಇವ ಎಲ್ಲ ಊರಿನ ಜನನೂ ಹಾಗೆ ತಿಳ್ಕೊಂಡ್ಬಿಟ್ರು. ಎಲ್ಲರಿಗೂ ಗೊತ್ತಾಗಿದೆ. ನಿಖಿಲಂ ತ್ವತ ಭೀಷ್ಮ ಮುಖ್ಯ ವಿಚಿತ್ರ ವೀರ್ಯ. ಇವು ದುರ್ಯೋಧನಿಗೆ, ಈ ಧೃತರಾಷ್ಟ್ರನಿಗೆ ಏನು ಗೊತ್ತಾಗಬೇಕು ಪಾಪ, ಮೊದಲೇ ಕಣ್ಣಿಲ್ಲ. ಸುದ್ದಿ ಹೇಳಿದರು, ಎಲ್ಲ ಅಳ್ತಾ ಇದ್ದಾರೆ, ಬಹಳ ಸಮಸ್ಯೆ ಪಟ್ಟಿದ್ದಾರೆ. ಊಚುಹು ಸುದುಃಖಿತ ಧಿಯೋಪಿ ದುರ್ಯೋಧನಾಶ್ಚ. ದುರ್ಯೋಧನ ನಾಟಕ ಮಾಡ್ತಾ ಇದ್ದಾನೆ. ಕ್ಷತ್ತ ಮೃಷೈವ. ಆಗ ಎಲ್ಲರೂ ಅವರು ಸತ್ತಿದ್ದಕ್ಕೆ ಮುಂದೆ ಕರ್ಮಗಳನ್ನು ಮಾಡ್ರಿ, ಸತ್ತ ಮೇಲೆ ಕರ್ಮಗಳನ್ನು ಮಾಡಬೇಕಲ್ಲ, ಅದಕ್ಕೆ ಅನುಮತಿನೂ ಕೊಟ್ಟಿದ್ದಾರೆ, ಕರ್ಮನೂ ಮಾಡಿದರು. 12 ದಿವಸ ಆಯಿತು, 13 ದಿವಸ ಆಯಿತು, ವೈಕುಂಠರು ಮಾಡಿ ಮುಗಿಸ್ಬಿಟ್ರು. ಕುಂತಿ, ಧರ್ಮರಾಜ, ಭೀಮಸೇನ ದೇವರು, ಅರ್ಜುನ, ನಕುಲ ಸಹದೇವ ಇವರೆಲ್ಲ ಸತ್ತು ಹೋಗಿದ್ದಾರೆ. ಆಯಿತು, ಇನ್ನು ಮುಂದೆ ಈಗ ಏನಾದರೂ ಆಯಿತು ಗೊತ್ತಿಲ್ಲ, ಇನ್ನು ಕರ್ಮವಾದರೂ ಮಾಡಿ ಅವರಿಗೆ ಉತ್ತಮ ಗತಿಯಾಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿದ್ದಾರೆ. ರುರುದುಹು ಯುಧಿದುಶ್ಚ ಕರ್ಮ.
ಮೀಮೋಪ್ಯತೀವ ವನಮಪ್ಯ ವಿಡಂಬಕಸ್ಯ. ಇಷ್ಟಾಗಿದೆ. ಆಚೆ ಈ ಕಡೆ ಎಲ್ಲ ಕರ್ಮ ಮಾಡಿ ಎಲ್ಲರೂ ಸತ್ತು ಹೋಗಿದ್ದಾರೆ ಅಂತ ಎಲ್ಲರೂ ತಿಳಿದುಬಿಟ್ರು. ಕೆಲವರಿಗೆ ಗೊತ್ತಿತ್ತು, ಅವರೂ ಕೂಡ ಮತ್ತೆ ಸತ್ತಿಲ್ಲ ಬದುಕಿದ್ದಾರೆ ಅಂದರೆ ಮತ್ತೆ ಅವರನ್ನು ಸಾಯಿಸುವ ವಿಚಾರ ಮಾಡ್ತಾರೆ. ಸ್ವಲ್ಪ ದಿವಸ ಆರಾಮ ಇರಲಿ. ವಿದುರ ಹೇಳಿದ ಪ್ರಕಾರ ಎಲ್ಲರೂ ನಾಟಕ ಮಾಡಿದರು ಹಿರಿಯರು. ಕೃಷ್ಣನೂ ಬಂದ ಮಾತನಾಡಿಸ್ಲಿಕ್ಕೆ. ವಿಚಿತ್ರ, ಕೃಷ್ಣನು ಬಂದ. ಕೃಷ್ಣ ಸರ್ವಜ್ಞ, ಗೊತ್ತಿದೆಯಲ್ಲ. ಅವನು ಕೂಡ ನಾಟಕ ಮಾಡಿದ. ಊರಿನ ಜನ ಎಲ್ಲ ತಿಳಿಯಿತು, ಅವರೆಲ್ಲ ಅಳ್ತಾ ಇದ್ದಾರೆ. ಕರ್ಮವೂ ಆಗಿ ಹೋಗಿದ್ದೆ. ಆಚೆ ಅಂಧಕಾರದ ಗುಹೆ, ಅದರಿಂದ ಹೊರಗೆ ಬಂದಿದ್ದಾರೆ. ಅಲ್ಲಿ ಸಂಜ್ಞಾರೂಪದಲ್ಲಿ ಒಬ್ಬ ಅಂಬಿಗ ಇದ್ದಾನೆ. ಅಂಬಿಗನಿಗೆ ವಿದುರ ಹೇಳಿದ ಸಂಜ್ಞಾರೂಪದಲ್ಲಿ ಎಲ್ಲ ವೃತ್ತಾಂತವನ್ನು ಹೇಳಿದಾಗ ಆ ಅಂಬಿಗನಿಗೆ ಗೊತ್ತಾಯ್ತು, ಓ ಇವರೆಲ್ಲ ಪಾಂಡವರು, ವಿದುರು ಹೇಳಿಟ್ಟಿದ್ದ ಮೊದಲಿಗೆ ಎಲ್ಲ ಹೀಗಾಗ್ತದೆ ಅಂತ ಹೇಳಿ. ಅವರು ಬರ್ತಾರೆ, ಅವರ ರಕ್ಷಣೆ ಮಾಡುವ, ನದಿಯನ್ನು ದಾಟಿಸುವ ಜವಾಬ್ದಾರಿ ನಿಂದಪ್ಪ ಅಂತೆಲ್ಲ ಹೇಳಿಟ್ಟಿರ್ತಾನೆ ವಿದುರ. ಹಾಗಾಗಿ ಅವನೆಲ್ಲ ಸಂಜ್ಞಾಮುಖದಲ್ಲಿ ಹೇಳಿದಾಗ ಅರ್ಥ ಮಾಡಿಕೊಂಡು ಅವ್ರನ್ನ ಏರಿಸಿಕೊಂಡು ಗಂಗಾ ನದಿಯನ್ನು ದಾಟಿಸಿ ಗಂಗಾ ನದಿ ದಾಟಿದ ಆಚೆ ಕಾಡು, ಪೂರ್ಣ ಕಾಡು. ಅವ್ರನ್ನೆಲ್ಲ ಭೀಮಸೇನ ದೇವರು ಮೈ ಮೇಲೆ ಇಟ್ಕೊಂಡಿದ್ದಾರೆ. 6 ತಿಂಗಳು ಶ್ರಮಪಟ್ಟವರು ಭೀಮಸೇನ ದೇವರು, ರಾತ್ರಿ ಹಗಲು ಕಾಯ್ದವರು ಭೀಮಸೇನ ದೇವರು, ರಾತ್ರಿ ಎಲ್ಲ ನಿದ್ದಿಗಟ್ಟವರು ಭೀಮಸೇನ ದೇವರು. ಈಗ ಆ ಗುಹೆಯಿಂದ ಕರೆದುಕೊಂಡು ಹೆಗಲ ಮೇಲೆ ಹಾಕಿಕೊಂಡು ನಡೆದು ಬಂದವರು ಭೀಮಸೇನ ದೇವರು. ಡೋಣಿಯಿಂದ ದಾಟಿಸುವಾಗ ಇದ್ದವರು ಭೀಮಸೇನ ದೇವರು. ಆಚೆ ಮತ್ತೆ ಕಾಡಿನಲ್ಲಿ ಬಂದಾಗ ಅವರಿಗೆಲ್ಲ ಹಸಿವಾಯಿತು, ನೀರಡಿಕೆ ಆಯಿತು. ಆಗ ಭೀಮಸೇನ ದೇವರೇ ಹೇಗೆ ನೋಡ್ರಿ, ಎಲ್ಲೆಲ್ಲಿ ಯಾರ್ಯಾರಿಗೆ ಎಂತೆಂಥ ಪರಿಸ್ಥಿತಿ ಬರ್ತದೆ. ನಮಗೇನೋ ಸ್ವಲ್ಪ ಸಮಸ್ಯೆ ಆದಾಗ ಆ ಸಮಸ್ಯೆ ನಮ್ಮನ್ನು ಇಷ್ಟರ ಮಟ್ಟಿಗೆ ಕಾಡಿದೆ ಅಂತ ನಾವೇ ಭಾವಿಸಿಕೊಂಡು ಇದ್ದವ್ರನ್ನೆಲ್ಲ ಬೈದು, ಸಮಸ್ಯೆ ತಂದವರನ್ನ ಬೈದು, ದೇವರಿಗೆ ಗುರುಗಳಿಗೆ ಬೈದು ಬಿಡ್ತೇವೆ. ಪಾಂಡವರಿಗೆ ಹುಟ್ಟಿದಾನಭ್ಯ ಸಮಸ್ಯೆಗಳಿವೆ. ಅವ್ರನ್ನ ಸಾಯಿಸಬೇಕು ಅಂತ ತೊಂದರೆಗಳು ಕೊಡ್ತಾ ಇದ್ದಾನೆ ದುರ್ಯೋಧನ. ಅರಿಗಿನ ಮನೆಯಲ್ಲಿ ಸುಡಬೇಕು ಅಂತ ಪ್ರಯತ್ನ. ಕಾಡುವಾಸ, ಕಾಡಿನಲ್ಲಿ ನೀರು ಕುಡಿಬೇಕು ಅಂದ್ರೆ ಒಂದು ಚಂಬು ಇಲ್ಲ, ಒಂದು ತಮ್ಗೆ ಇಲ್ಲ. ಆಗ ಭೀಮಸೇನ ದೇವರು ಪಾನೀಯ ಉತ್ತರ ತಟೆ, ತಾವು ಹಚ್ಚಿಕೊಂಡ ಶಾಟಿ, ಆ ಶಾಟಿಯಲ್ಲಿ ಒಂದು ಕಮಲದಳ, ಆ ಕಮಲದಳ ಇಟ್ಟು ಅದರ ಬುಡಕ್ಕೆ ಆಧಾರವಾಗಿ ಶಾಟಿ, ಅಲ್ಲಿ ನೀರು ಹರಿತಾ ಇರ್ತದೆ. ಆ ನೀರನ್ನು ಆ ಕಮಲದಳದಲ್ಲಿ ಹಾಕಿ, ಎಲ್ಲರಿಗೂ ಪಾಪ ಹಸಿವೆಯಾಗಿ ನೀರಡಿಕೆಯಾಗಿದೆ ಅಂತ ಹೇಳಿದಾಗ ಅದನ್ನು ಅಳ್ಳಾಡದೇನೆ ಸಾವಕಾಶ ನಿಧಾನವಾಗಿ ತಂದು ನೀರು ಕುಡಿಸಿದ್ದಾರೆ ಭೀಮಸೇನ ದೇವರು. ಬಂಗಾರ ತಮ್ಗೆಯಲ್ಲಿ ಕುಡಿಯುವ ಸಾಮರ್ಥ್ಯ ಇದ್ದ ರಾಜರುಗಳು ಇವರೆಲ್ಲ. ಆ ರಾಜರುಗಳಿಗೂ ಈ ಸಮಸ್ಯೆ ಬಂದಿದೆ. ನಾವು ಎಚ್ಚರದಲ್ಲಿರಬೇಕು. ಸಮಸ್ಯೆಗಳು ಬಂದಾಗ ಈ ಎಲ್ಲ ಕಥೆಗಳನ್ನು ನೆನಪು ಮಾಡ್ಕೋಬೇಕು. ಏನೇನೋ ಒಂದೊಂದು ದಿವಸ ಸಮಸ್ಯೆ ಆದಾಗ ಆ ಸಮಸ್ಯೆಗಳನ್ನು ಬಹಳ ಸಮಸ್ಯೆ ಅಂತ ಮಾಡಿಕೊಳ್ಬಾರದು ಅಂತನ್ಲಿಕ್ಕೆ ಇವೆಲ್ಲ ಕಥೆಗಳು. ನೀರು ಕುಡಿದು ಮಾತ್ರ ಮಲಗಿದ್ದಾರೆ. ಅವತ್ತಿನ ದಿವಸ ಮಲಗಿದಾಗ ಕಾಡ ಪ್ರಾಣಿಗಳು, ರಾಕ್ಷಸರು ಅವರೆಲ್ಲ ಬರ್ತಾರೆ. ಇವ್ರನ್ನ ರಕ್ಷಣೆ ಮಾಡಬೇಕು ಅಂತ ಮತ್ತೆ ಭೀಮಸೇನ ದೇವರು ಎಚ್ಚರಿಸುತ್ತಿದ್ದಾರೆ. ಧರ್ಮರಾಜ, ಅರ್ಜುನ, ನಕುಲ ಸಹದೇವರು, ಕುಂತಿದೇವಿ ಎಲ್ಲರನ್ನ ಮಲಗಿಸಿದ್ದಾರೆ ಒಂದು ಗಿಡದ ಬುಡಕ್ಕೆ. ತಾವು ಎಚ್ಚರಿಸುತ್ತಿದ್ದಾರೆ. ಮತ್ತೆ 6 ತಿಂಗಳದಿಂದ ನಿದ್ದೆ ಇಲ್ಲ. ವಾಯುದೇವರು, ಮುಖ್ಯ ಪ್ರಾಣದೇವರು, ದೊಡ್ಡವರು, ಅವರಿಗೆಲ್ಲ ಸಾಮರ್ಥ್ಯ ಇದೆ, ನಿದ್ರಾದಿಗಳು ಇಲ್ಲ. ನಾವೆಲ್ಲ ಬಿಟ್ಟರೆ ಸಾಮಾನ್ಯ ಮನುಷ್ಯ ಅಂತಂದ್ರೆ ಎಷ್ಟು ಜವಾಬ್ದಾರಿಯಿಂದ ತಮ್ಮ ಕುಟುಂಬವನ್ನು ರಕ್ಷಣೆ ಮಾಡಿದ್ದಾರೆ ನೋಡ್ರಿ. ಆಗ ಅಲ್ಲಿದ್ದ ರಾಕ್ಷಸರಿಗೆಲ್ಲ ಮನುಷ್ಯರು ಬಂದ ಮೇಲೆ ಮನುಷ್ಯರ ವಾಸನೆ ಬಂದ್ಬಿಡ್ತದೆ ಅವರಿಗೆಲ್ಲ. ಕೆಲವು ಪದಾರ್ಥಗಳು ಮನೆಯಲ್ಲಿ ಬಂದಾಗ ವಾಸನೆ ಬರ್ತದಲ್ಲ ನಮಗೆ. ಹಾಗಿದ್ದಂತೆ ಕಾಡು ಅಂತಂದ ಮೇಲೆ ಅದು ರಾಕ್ಷಸರ ಮನೆ, ಅದು ಪಿಶಾಚಿಗಳು, ರಾಕ್ಷಸರು ಸಂಚಾರ ಮಾಡುವ ವಾಸಸ್ಥಾನ. ಹಾಗಾಗಿ ಮನುಷ್ಯರ ವಾಸನೆ ಬಂದ್ಬಿಟ್ಟಿದೆ ನೋಡ್ರಿ. ರಕ್ಷಾರ್ಥಮೇವ ಪರಿಜಾಗ್ರತಿ ಭೀಮಸೇನೋ ರಕ್ಷಸ್ವ ಸಾರಮಭಿಪಾಪಯತೆ ಹಿಡಂಬಿಂ. ಅಲ್ಲಿ ಒಬ್ಬ ಹಿಡಂಬಾಸುರ ಅಂತ ಒಬ್ಬ ರಾಕ್ಷಸ. ಆ ರಾಕ್ಷಸ ಸಾರೂಪಮೇವ ಶುಭಮೇತ್ಯ ದದರ್ಶ ಭೀಮಂ ಸಾಕ್ಷಾತ್ ಸಮಸ್ತ ಶುಭಲಕ್ಷಣ ಸಾರಭೂತಂ. ಹಿಡಂಬಾಸುರ ತನ್ನ ತಂಗಿ ಹಿಡಂಬಿ, ಆ ಹಿಡಂಬಿಯನ್ನು ಕೊಟ್ಟು ಕಳಿಸ್ತಾಳೆ. ನೋಡು, ಯಾರೋ ಮನುಷ್ಯರು ಬಂದಿದ್ದಾರೆ ಅನಿಸ್ತದೆ, ಸ್ವಲ್ಪ ನೋಡು, ಹೋಗು,
ನನಗೆ ಹಸಿವೆಯಾಗಿದೆ, ಅವ್ರನ್ನ ಕರೆದುಕೊಂಡು ಬಾ, ಅವರ ಆಹಾರವನ್ನು ತೆಗೆದುಕೊಂಡು ಬಾ, ನಾನು ತಿಂತೇನೆ ಅಂತ ಹೇಳಿ ಕಳಿಸ್ತಾನೆ. ಯಾರಿಗೆ? ಹಿಡಂಬಿಗೆ. ಯಾರೋ ಹಿಡಂಬ. ವಾಸನೆ ಬಂದ್ಬಿಡ್ತದೆ, ಏನೋ ಆಹಾರ ಬಂದಿದೆ, ಹೋಗಿ ಅದನ್ನು ತೊಗೊಂಡು ಬಾ, ತಿಂತೇನೆ. ಆದರೆ ತಿನ್ನಬೇಕು ಅಂತಂದರೆ, ತೊಗೊಂಡು ಬರಬೇಕು ಅಂದರೆ ಅದನ್ನು ತೊಗೊಂಡು ಬರೋವಳು ಯಾರು? ಹಿಡಂಬಿ. ಅಲ್ಲಿ ಕೂತಿದ್ದಾರೆ ಭೀಮಸೇನ್ ದೇವರು. ಆ ಭೀಮಸೇನ್ ದೇವರ ರೂಪ ನೋಡಿ ಮೋಹಿತಳಾಗಿಬಿಟ್ಟಿದ್ದಾಳು. ಸಾರೂಪಮೇವ ಶುಭ ಮೇ ಸಾರೂಪಮೇತ್ಯ ಶುಭ ಮೇವ ದದರ್ಶ ಭೀಮಂ ಸಾಕ್ಷಾತ್ ಸಮಸ್ತ ಶುಭ ಲಕ್ಷಣ ಸಾರಭೂತಂ. 32 ಲಕ್ಷಣಗಳಿಂದ ಸೇರಿದಂತಹ ಅದ್ಭುತವಾದ ರೂಪ ಭೀಮಸೇನ್ ದೇವರು. ನಾವು ಹಿಂದೆ ನೋಡಿದ್ದೇವೆ, 12ನೇ ಅಧ್ಯಾಯದಲ್ಲಿ ಕೇಳಿದ್ದೇವೆ, 12-13 ಪ್ರಾಯ. ನಕುಲ ಈ ವಿಷಯದಲ್ಲಿ ನಾನು ಹಿಂದೆ ಹೇಳಿದ್ದೆ. ಭೀಮ, ಧರ್ಮರಾಜ, ಭೀಮ, ಅರ್ಜುನ ಹುಟ್ಟಿದ ಮೇಲೆ ನಮಗೆ ಒಬ್ಬ ಚಲುವಾದ ಮಗ ಬೇಕು ಅಂತ ಧರ್ಮರಾಜ ಕುಂತಿ ವಿಚಾರ ಮಾಡಿ ನಕುಲ ಸಹದೇವರನ್ನು ಪಡಿತಾಳೆ. ನಕುಲ ಬಹಳ ಚಲುವ ನೋಡಲಿಕ್ಕೆ. ಅಂದರೆ ಭೀಮಸೇಂದ್ರ ಇದ್ದಿದ್ದಿಲ್ವಾ? ನೋಡ್ಲಿಕ್ಕೆ ಸುಂದರ ಇದ್ದಿದ್ದಿಲ್ವಾ? ಈ ಪ್ರಾಕೃತವಾದ ಕಣ್ಣುಗಳಿಗೆ ಅವರು ಸುಂದರ ಅಂತ ಕಾಣುವುದಿಲ್ಲ. ಯಾಕೆ ಅಂದರೆ ಈ ಪ್ರಾಕೃತವಾದ ಕಣ್ಣುಗಳು ಅಪ್ರಾಕೃತವಾದ 32 ಲಕ್ಷಣಗಳಿಂದ ಕೂಡಿದಂತಹ ಆ ಲಕ್ಷಣಗಳನ್ನು ನೋಡ್ಲಿಕ್ಕಾಗುವುದಿಲ್ಲ. ಆ ಲಕ್ಷಣಗಳಿಂದ ಕೂಡಿದ ಭೀಮಸೇನ್ ದೇವರ ಸೌಂದರ್ಯವನ್ನು ಕಾಣಲಿಕ್ಕಾಗುವುದಿಲ್ಲ. ಅಪ್ರಾಕೃತಾನಂತು ಮನೋಹರಂ ಯದ್ ದ್ವಾತ್ರಿಂಶಿಂ ಲಕ್ಷಣೋಗ್ರಪೇತಂ ಅಂತ ಹಿಂದೆ ಬರ್ತದೆ. ಶೃಂಗಾರ ರೂಪೋ ನಕುಲೋ ವಿಶೇಷ ಸುನೀತಿ ರೂಪ ಸಹದೇವಂ ವಿವೇಶ ಗುಣೇ ಸಮಸ್ತೆ ಸ್ವಯಮೇವ ವಾಯುರು ಬಭೂವ ಭೀಮೋ ಜಗದಂತರಾತ್ಮ ಸುಪಲ್ಲವಾಕಾರ ತನುರ್ಹಿ ಕೋಮಲ. ಅವರು ನೋಡಲಿಕ್ಕೆ ಎಲ್ಲರಿಗಿಂತೂ ಸುಂದರ ಚಲುವ ಅಂತಾಗಿದ್ದರೂ ಈ ಪ್ರಾಕೃತವಾದ ಕಣ್ಣುಗಳಿಗೆ ಅವರ ರೂಪ, ಸೌಂದರ್ಯ, ಆ ಎಲ್ಲ ಶುಭವಾದ ಲಕ್ಷಣಗಳು ಕಾಣುವುದಿಲ್ಲ. ಮೇಲಿನ ಚರ್ಮ ಮಾತ್ರ ನಮಗೆ ಒಳ್ಳೆಯದಿರಬೇಕು, ಚಂದಿರಬೇಕು ಅಂತಿಷ್ಟೇ ನಾವು ತಿಳ್ಕೊಂಡಿದ್ದೇವೆ. ಹಾಗಲ್ಲ. ಮೂಗು ಹೇಗಿರಬೇಕು, ಕಣ್ಣು ಹೇಗಿರಬೇಕು, ದೇಹದ ಅಂಗಾಂಗಗಳು ಹೇಗಿರಬೇಕು ಅಂತ ಇದೆ, ಎಲ್ಲ ಮುಂದೆ ಬರ್ತದೆ. ಮತ್ತೆ ಹಿಂದೆ ಬಂದಾಗೂ ನಾ ಹೇಳಿದ್ದೆ. ಹಾಗಾಗಿದ್ದರೇನೆ ಅದು ಸೌಂದರ್ಯ, ದೇಹಕ್ಕೆ ಇದ್ದ ಲಕ್ಷಣಗಳು, ಅದೆಲ್ಲ ಲಕ್ಷಣಗಳು ಭೀಮಸೇನ್ ದೇವರಿಗಿತ್ತು. ಅದನ್ನು ಕಂಡಳು ಹಿಡಂಬಿ. ಅದನ್ನು ನೋಡಿ ಮೋಹಿತಳಾಗಿ ಸಾ ರಾಕ್ಷಸಿ ತನುಮವಾಪ್ಯ ಸುರೇಂದ್ರಲೋಕ ಸುರೇಂದ್ರಲೋಕ ಶ್ರೀರೇವದ ಶಕ್ರದಯಿತ ತ್ವಯೇವ ಸಚ್ಚ. ಹಾಗಾದರೆ ಸಾಮಾನ್ಯ ಇವರಿಗೆಲ್ಲ ಭೀಷ್ಮಾದಿಗಳಿಗೆ ಕಾಣದೇ ಇದ್ದ, ಪಾಂಡುರಾಜನಿಗೆ, ಕುಂತಿದೇವಿಗೆ ಕಾಣದೇ ಇದ್ದ ಭೀಮಸೇನ್ ದೇವರ ಗುಣಗಳು ಹಿಡಂಬಿಗೆ ಕಂಡ್ವಾ? ಪಾಂಡುರಾಜನಿಗೆ, ಕುಂತಿದೇವಿಗೆ ಕಾಣಿಸ್ಬಿಟ್ಟಿದ್ದು ಅಂತಂದರೆ ಅವ್ರು ಈ ಮಾತನ್ನೇ ಆಡ್ತಿದ್ದಿಲ್ಲ, ನಮಗೊಬ್ಬ ಚಲುವ ಬೇಕು ಮಗ, ಹಾಗಾಗಿ ನಾವು ಸುಂದರನಾದ ಮಗನನ್ನು ಕರೆಯೋಣ. ಭೀಮಸೇನ್ ದೇವರಿದ್ದಾಗ ಇನ್ನೊಬ್ಬರನ್ನೇ ಕರೀತಿದ್ರು, ಅವ್ರಿಗೆ ಕಂಡಿಲ್ಲ. ಹಾಗಾದ್ರೆ ಈಕಿಗೆ ಕಾಣ್ತಾ ರಾಕ್ಷಸಿಗಳು ಹಿಡಂಬಿ. ಅಣ್ಣನ ಆಜ್ಞೆಯಿಂದ ವನದಲ್ಲಿ ಮನುಷ್ಯರ ವಾಸನೆ ಬಂದಾಗ ಆ ಮನುಷ್ಯರನ್ನು ಎಳೆದು ಅಣ್ಣನಿಗೆ ಆಹಾರ ಕೊಡಬೇಕು ಅಂತ ಬಂದವಳಿಗೆ, ರಾಕ್ಷಸಿಗೆ, ಈ ಭೀಮಸೇನ್ ದೇವರ ಎಲ್ಲ ಲಕ್ಷಣಗಳೆಲ್ಲ ಕಂಡುವ. ಅದಕ್ಕಾಗಿ ಮೋಹಿತಳಾದ್ಲ ಅಂತಂದರೆ ಹೌದು ಅಂತ. ಹಾಗಾದರೆ ಇವು ರಾಕ್ಷಸಿ ಏನು? ಹೌದು, ರಾಕ್ಷಸಿಯಾಗಿ ಹುಟ್ಟಿದವಳು, ಆದರೆ ನಿಜವಾಗಿ ರಾಕ್ಷಸಿ ಅಲ್ಲ. ಎಲ್ಲವನ್ನೂ ನಿರ್ಣಯ ಕೊಡ್ತಾರೆ ಶ್ರೀಮದಾಚಾರ್ಯ. ಅದಕ್ಕೆ ನಾ ಮೇಲಿನ ಮೇಲೆ ಹೇಳ್ತಿರ್ತೇನೆ. ಒಬ್ಬ ವ್ಯಕ್ತಿ ಎಂಟರಾದ ಕಥೆಯಲ್ಲಿ ಒಬ್ಬ ವ್ಯಕ್ತಿ ಸೇರ್ಪಡಿಸಿದ್ರು ಅಂತಂದರೆ ಆ ವ್ಯಕ್ತಿ ಏನು, ಆ ವ್ಯಕ್ತಿ ಯೋಗ್ಯತೆ ಏನು, ಅವನ ಸ್ವಭಾವ ಏನು, ಅವನ ಗುಣಧರ್ಮಗಳು ಏನು, ಅವನ ಶಾಪ ಏನು, ವರ ಏನು, ಎಲ್ಲವನ್ನೂ ಸೇರಿಸ್ತಾರೆ ಶ್ರೀಮದಾಚಾರ್ಯ. ಅದಕ್ಕಾಗಿ ಇದಕ್ಕೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಕರೀತಾರೆ. ಅದ್ಭುತವಾದ ಗ್ರಂಥ ನೋಡ್ರಿ. ನಾನು ಮೇಲಿಂದ ಮೇಲೆ ಹೇಳ್ತಿರ್ತೀನಿ, ಇವತ್ತಿಗೂ ಹೇಳುತ್ತೆ. ನಮ್ಮ ಗುರುಗಳು ಹೇಳಿದ ಮಾತುಗಳು, ಸತ್ಯಾತ್ಮರು ಹೇಳಿದ ಮಾತು, ನಮ್ಮ ಆಚಾರ್ಯರು ಹೇಳಿದ ಮಾತು. ಇಂಥ ಗ್ರಂಥಗಳನ್ನು ಕೇಳಲಿಕ್ಕೆ, ಹೇಳಲಿಕ್ಕೆ ಭಾಳ ಪುಣ್ಯ ಇದ್ದರೆ ಆಗ್ಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಒಬ್ಬ ಮನುಷ್ಯ ಅವನ ಹಿಂದಿಂದೇನು ಮುಂದಿಂದೇನು, ಏನು ನಡೀತಾ ಇದೆ, ಏನು ಕಥೆ ಎಲ್ಲ ನಾವು ತಿಳಿದುಕೊಳ್ಳಬೇಕಾದರೆ ಬಹಳ ಪುಣ್ಯ ಬೇಕು. ಅದಕ್ಕಾಗಿ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತನೋ ಗ್ರಂಥವನ್ನು ಅಧ್ಯಯನ ಮಾಡಿ ಧರ್ಮಾದಿ ಮೋಕ್ಷ ಅಂತ ಪುಮಾರ್ಥಯೇ ಒಂದೊಂದು ಕಥೆಗಳು ಒಂದೊಂದು ಅಧ್ಯಾಯ ಮುಗಿದಾಗಲೂ ಒಂದು ಫಲಶ್ರುತಿಯನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ಎಲ್ಲ ಮುಗಿದ ಮೇಲೆ ಇದಕ್ಕೆ ಫಲ ಏನಪ್ಪ, ಮೋಕ್ಷನೇ ಪುಮಾರ್ಥ ಅಂತ ಹೇಳ್ತಾರೆ.
ಹಾಗಾಗಿ ನಮ್ಮ ಮೇಲಿಂದ ಮೇಲೆ ಹೇಳ್ತಿರ್ತೇನೆ, ಪಾಠಕ್ಕೆ ಜಾಯ್ನ್ ಆಗಿರಿ, ಪಾಠಕ್ಕೆ ಇರ್ತೀರಿ, ಇದ್ದವರೇ ಇರ್ತೀರಿ, ಇಲ್ಲದೇ ಇದ್ದವರು ಮೊದಲು ಏನು ಜಾಯ್ನ್ ಆಗ್ತಾ ಇದ್ರು ಅವ್ರು ಯಾರೋ ಬಂದಿಲ್ಲ ಭಾಳ ಜನ. ಹಾಗಾಗಿ ಪಾಠ ತಪ್ಪಿಸೋದು ಬೇಡ ಅಂತ ಈ ಕಾರಣಕ್ಕೆ ಹೇಳೋದು. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಇರ್ತದೆ, ಅವಶ್ಯವಾಗಿ ಶ್ರವಣ ಮಾಡಲಿಕ್ಕೆ ಬೇಕು ಇಂಥ ಗ್ರಂಥಗಳನ್ನು. ಅದ್ಭುತವಾದ ಗ್ರಂಥ ನೋಡ್ರಿ. ಹಿಡಂಬಿಯ ವೃತ್ತಾಂತವನ್ನು ಹೇಳ್ತಾರೆ. ಹಿಡಂಬಿ ಯಾರು? ಭೀಮಸೇನ್ ದೇವರು ಮದುವೆ ಆಗ್ತಾರೆ ಮುಂದೆ, ಅದೆಲ್ಲ ಕಥೆ ಕೇಳುತ್ತೀರಿ ನೀವು. ಹಿಡಂಬಿ ರಾಕ್ಷಸಿಯನ ಭೀಮಸೇನರು ಮದುವೆ ಆದರು ಅಂತ ಲೋಕದಲ್ಲಿ ಅಪಪ್ರಚಾರ ಇದೆ. ತಾತ್ಪರ್ಯವನ್ನು ಸ್ಪರ್ಶ ಮಾಡದೇ ಇದ್ದರೆ ಅಪಪ್ರಚಾರ ಹಾಗೆ ಉಳಿತದೆ, ಅಜ್ಞಾನ ನಮ್ಮಲ್ಲಿ ಹಾಗೆ ಕೂತ್ಬಿಡ್ತದೆ. ಭೀಮಸೇನ್ ದೇವರು ಅಂತಂತೀರಿ, ಅವರು ಕಾಮಿಸಿ ರಾಕ್ಷಸಿಯನ್ನ ಮದುವೆ ಮಾಡಿಕೊಂಡು ಘಟೋತ್ಕಚನನ್ನು ಪಡೆದು ಬಿಟ್ರು ಅಂತ ಲೋಕದಲ್ಲಿ ವಾತಾವರಣ, ಎಲ್ಲ ಕಡೆಗೆ ವ್ಯವಹಾರ ಮಾತುಗಳು. ಅದಕ್ಕೆ ಶ್ರೀಮದಾಚಾರ್ಯರು ಸ್ಪರ್ಶ ಮಾಡ್ತಾರೆ. ಹಿಡಂಬಿ ಯಾರು ಅಂದರೆ ಇಂದ್ರಲೋಕ. ಆ ಇಂದ್ರಲೋಕದಲ್ಲಿ ಅಮರಾವತಿ ಪಟ್ಟಣ, ಅಮರಾವತಿ ಪಟ್ಟಣದಲ್ಲಿ ಇರೋವಳು. ಅವಳು ಶಾಪಗ್ರಸ್ತಳಾಗಿ ಭೂಮಿ ಮೇಲೆ ರಾಕ್ಷಸಿಯಾಗಿ ಅವತಾರ ಮಾಡಿದ್ದಾಳೆ, ಹುಟ್ಟಿ ಬಂದಿದ್ದಾಳೆ. ಯಾಕೆ, ಏನಾಯಿತು ಅಂತಂದರೆ, ಇಂದ್ರನ ಮಡದಿಯಾದ ಶಚಿ, ಆ ಶಚಿ ಮುಂದೆ ತನ್ನ ಸೊಕ್ಕನ್ನು ತೋರಿಸ್ಕೊಳ್ತಾಳೆ, ನಾನೇ ಬಹಳ ಸುಂದರಿ ಚಲುವಿ ಅಂತ ಹೇಳಿ. ನೋಡ್ರಿ, ಎಲ್ಲ ಕಥೆಯನ್ನು ಹೇಳ್ತಾರೆ. ಸಾ ರಾಕ್ಷಸಿ ತನುಮವಾಪ್ಯ ಸುರೇಂದ್ರ ಲೋಕಃ ಶ್ರೀರೇವ ಶಕ್ರದಯಿತ ತ್ವಪರೇವ ಶಚ್ಚ ಶಾಪಾಸ್ಪೃಧ. ಆಗ ತಾನು ಶಚಿದೇವಿ ಶಾಪ ಕೊಡ್ತಾಳೆ. ಸ್ಪೃಧಾ ಪತಿಮವಾಪ್ಯ ಚ ಮಾರುತಾಂಸ ಪ್ರಾಪ್ತಂ ನಿಜಾಂ ತನುಮಯಾಚತ ಭೀಮಸೇನಂ. ನೀನು ರಾಕ್ಷಸಿಯಾಗಿ ಬೀಳು, ಯಾರ ಮುಂದೆ ಸೊಕ್ಕು ತೋರಿಸ್ತಾ ಇದ್ದಿ ನೀನು, ಹಾಗಾಗಿ ನೀನು ರಾಕ್ಷಸಿಯಾಗು ಅಂತ ಶಾಪ ಕೊಡ್ತಾರೆ. ಹಾಗಾಗಿ ತಾಂ ಭೀಮ ಆಹ ಕಮನೀಯ ತನುಂಚ ಪೂರ್ವಂ ಜ್ಯೇಷ್ಠಾಮುಪೇಹಿ ವನಿತಾಂ ನ ಚ ಧರ್ಮ ಈಶ. ಆವಾಗ ಭೀಮಸೇನ ದೇವರ ಹತ್ರ ಬಂದು, ಕಿಡಂಬಿ ಏನು ಶಾಪಗ್ರಸ್ತಳಾದದ್ದರಿಂದ ಇಂದ್ರಲೋಕದಲ್ಲಿ ಇದ್ದವಳು ಇಂದ್ರನ ಹೆಂಡತಿಯಾದ ಶಚಿದೇವಿ ಮುಂದೆ ತನ್ನ ಸೊಕ್ಕನ್ನು ತೋರಿಸಿದ್ದಕ್ಕೆ ಶಚಿದೇವಿ ಶಾಪ ಕೊಡ್ತಾಳೆ. ಹಾಗಾಗಿ ಭೂಮಿ ಮೇಲೆ ಆಕೆ ಹುಟ್ಟಿ ಬರ್ತಾಳೆ ರಾಕ್ಷಸಿಯಾಗಿ. ಆಯಿತು, ಭೀಮಸೇನ್ ದೇವರು ಭಾರತೀ ದೇವಿಯನ್ನು ಬಿಟ್ಟು ಬೇರೆಯವರನ್ನ ಮದುವೆ ಆದವರಲ್ಲ. ಈಕೆ ಇಂದ್ರನ ಊರಿನಲ್ಲಿ ಇದ್ದವಳು, ಅವಳ ಜೊತೆ ಯಾಕೆ ಮದುವೆ ಮಾಡಿಕೊಂಡ್ಳು ಅಂತಂದರೆ, ಅವಳಲ್ಲಿ ಭಾರತೀ ದೇವಿ ಆವೇಶ ಆಗ್ತದೆ, ಅದಕ್ಕಾಗಿ. ಒಂದು. ಎರಡನೇದ್ದು, ಮದುವೆ ಆಗಬೇಕು ಅಂತ ಅವ್ರಿಗೆ ಗೊತ್ತಿರುತ್ತದೆ, ಆದರೆ ಮದುವೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದರೆ, ಆಗ ಭೀಮಸೇನ ದೇವರ ಹತ್ರನೇ ಈ ರೂಪಗಳನ್ನೆಲ್ಲ ಕಂಡು ಭೀಮಸೇನ ದೇವರಿಗೆ ಮೋಹಿತಳಾಗಿ ತಾನು ಬಂದು ಪ್ರಾರ್ಥನೆ ಮಾಡ್ತಾಳೆ ಭೀಮಸೇನ ದೇವರಿಗೆ, ಸ್ವಾಮಿ ನಾನು ನಿನ್ನ ಜೊತೆ ಮದುವೆ ಆಗಬೇಕು ಅಂತ ವಿಚಾರ ಮಾಡಿದ್ದೇನೆ ಅಂತ. ಆವಾಗ ಹೇಳ್ತಾಳೆ, ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ, ನೀನು ಹೊರಟು ಹೋಗಿಲ್ಲಿಂದ. ರಾಕ್ಷಸಿ ಬಂದು ಪ್ರಾರ್ಥನೆ ಮಾಡ್ತಾಳೆ, ಹೊರಟು ಹೋಗಿ ನೀನು ಅಂತ ಹೇಳಿ. ಯಾಕೆ ನೋಡ್ರಿ, ತಾಂ ಭೀಮ ಆಹ ಕಮನೀಯ ತನುಂ ಸ ಪೂರ್ವಂ ಜ್ಯೇಷ್ಠಾದುಪೇಮಿ ವನಿತಾಂ ಸಹಿ ಧರ್ಮ ಏಷಃ ಸಾಚಾಹ ಕಾಮವಶಗ ಪುನರೇವ ಸ್ವಾವೇಶ ದುಗ್ಧಿ. ಎಲ್ಲರೂ ಬೈದು ಬಿಡ್ತಾರೆ ನನ್ನನ್ನು. ಅಣ್ಣನ ಮದುವೆ ಆಗಿಲ್ಲ, ಇನ್ನ ಧರ್ಮರಾಜ ಇದ್ದಾನೆ, ನಂತರ ನಾನು ಕಾಮಿತನಾಗಿ ರಾಕ್ಷಸಿಯನ್ನ ಮದುವೆ ಮಾಡ್ಕೊಂಡು ಬಿಟ್ರು ಭೀಮಸೇನ ದೇವರು ಅಣ್ಣ ಇದ್ದಾಗ ಅಂತ ಹೇಳಿ. ಇದು ಧರ್ಮಶಾಸ್ತ್ರಕ್ಕೆ ವಿರುದ್ಧವಾದದ್ದು. ಅಣ್ಣ ಇದ್ದಾಗ ತಮ್ಮ ಮದುವೆ ಮಾಡ್ಕೊಳ್ಬಾರದು. ಹಾಗಾಗಿ ಭೀಮಸೇನ ದೇವರು ಕಳಿಸಿಬಿಡ್ತಾರೆ. ಮತ್ತು ಸಾ ಭಾರತೀ ವರಮಿಮಾಂ ಪ್ರದದೋ ಅಮುಷ್ಯೈ. ಭಾರತೀ ದೇವಿ ವರನೂ ಇದೆ, ಭಾರತೀ ದೇವಿ ಆವೇಶನೂ ಇದೆ ಇವಳಲ್ಲಿ. ಹಾಗಾಗಿ ಅತ್ಯಂತ ಮದುವೆ ಆಗ್ಲಿಕ್ಕೆ ಯೋಗ್ಯಳಾಗಿದ್ದಳು ಹಿಡಂಬಿ. ಆದರೂ ಹಿಡಂಬಿಯನ್ನು ಕಳಿಸಿಬಿಡ್ತಾರೆ. ಸ್ವಾವೇಶ ಆತ್ಮದೈತಸ್ಯ ಚ ಸಂಗಮೇನ ಶಾಪಾತ್ ವಿಮುಕ್ತಿ. ಮತ್ತು ಆ ಭಾರತೀ ದೇವಿಯ ಅನುಗ್ರಹನೂ ಇದೆ. ಭೀಮಸೇನ ದೇವರು ನಿನ್ನನ್ನು ಮದುವೆ ಮಾಡಿಕೊಂಡ್ರೆ ನೀನು ಶಾಪದಿಂದ ಮುಕ್ತಳಾಗ್ತೀ. ಇದೇ ಶಾಪ ವಿಶಾಪ. ಹಾಗಾಗಿ ಭಾರತೀ ದೇವಿಯನ್ನು ಕುರಿತು ಪ್ರಾರ್ಥನೆ ಮಾಡಿದ್ದಾಳೆ. ಭಾರತೀ ದೇವಿ ಓಂ ಅಂದಿದ್ದಾಳೆ. ಹಾಗಾಗಿ ಭೀಮಸೇನ ದೇವರ ಹತ್ರ ಬಂದು ಮದುವೆಗೆ ಪ್ರಾರ್ಥನೆ ಮಾಡಿದ್ದಾಳೆ. ಭೀಮಸೇನ ದೇವರು ಧರ್ಮಶಾಸ್ತ್ರದ ವಿರುದ್ಧವಾದ ಕೆಲಸವನ್ನು ಮಾಡಬಾರದು ಅಂತ ಅಂತನ್ನೋದಕ್ಕಾಗಿ ಬಿಟ್ಟರು. ಆದರೆ ಅವಳು ಹೇಳಿಬಿಡ್ತಾಳೆ ಭವಿಷ್ಯ, ನೀವು ಈಗ ನನ್ನನ್ನು ಬಿಡಬಹುದು, ಆದರೆ ಇನ್ನು 2 ದಿವಸ ಆದ ಮೇಲೆ ಸ್ವಯಂ ವೇದವ್ಯಾಸ ದೇವರು ಬರ್ತಾರೆ. ವೇದವ್ಯಾಸ ದೇವರು ಬಂದು ನಿಮಗೆ ಆಜ್ಞೆ ಮಾಡ್ತಾರೆ. ಆಗ ಅಂದರೆ ಸುತ್ತಮುತ್ತಲೆಲ್ಲ ಅವಾಗ ಎಬ್ಬಿಸ್ತಾಳೆ. ಕುಂತಿಗೆ ಹೋಗಿ ಹೇಳ್ತಾಳೆ,
ಧರ್ಮರಾಜನಿಗೆ ಹೋಗಿ ಹೇಳ್ತಾಳೆ ಹಿಡಂಬಿ, ಅನೇಕ ಮಾತುಗಳಿವೆ, ನಿನ್ನ ಮಗನಿಗೆ ಹೇಳು ಮದುವೆ ಮಾಡಿಕೋ ನನ್ನನ್ನು ಅಂತ ಹೇಳಿ ಕುಂತಿ ಹೇಳುತ್ತಾಳೆ. ನಿನ್ನ ತಮ್ಮನಿಗೆ ಹೋಗಿ ಮದುವೆ ಮಾಡ್ಕೋ ಅಂತ ಹೇಳು ನನ್ನನ್ನು ಅಂತ ಧರ್ಮರಾಜನಿಗೆ ಹೇಳುತ್ತಾಳೆ. ನಿಮ್ಮ ಅಣ್ಣಂದ್ರಿಗೆಲ್ಲ ಮದುವೆ ಆಗು, ನಿಮ್ಮ ಅಣ್ಣನಿಗೆ ಮದುವೆ ಮಾಡ್ಕೋ ಅಂತ ಹೇಳು ಅಂತ ಅರ್ಜುನ ನಕುಲ ಸಹೋದರಿಗೆ ಹೇಳ್ತಾಳೆ. ಎಲ್ಲರ ಜೊತೆ ಮಾತಾದ ಮೇಲೆ ಎಲ್ಲರೂ ಹೇಳ್ತಾರೆ ಮಾಡ್ಕೋರೋ ಮಾರಾಯ, ನನಗೇನು ಸಮಸ್ಯೆ ಇಲ್ಲ ಅಂತ. ಆದರೂ ಭೀಮಸೇನ ದೇವರು ಸುಮ್ಮನಾಗ್ತಾರೆ. ದೊಡ್ಡವರು ಬಂದು ಹೇಳಿದಾಗ ಸಮಸ್ಯೆ ಇಲ್ಲ, ನಾನೇ ಆ ನಿರ್ಣಯವನ್ನು ತಗೊಳ್ಬಾರ್ದು. ಯಾವಾಗಲೂ ಭೀಮಸೇನ ದೇವರು ಹಾಗೆ, ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದೃಕೋ ತರಹ. ಅಣ್ಣನಿದ್ದಾಗ ನಾನು ಮದುವೆ ಮಾಡ್ಕೊಳ್ಬಾರ್ದು ಅಂತ ಹೇಳಿ ದೂರು ಮಾಡಿದಾಗ ಆವಾಗ ಅವಳು ಈ ಮಾತನ್ನು ಹೇಳಿ ಹೋಗ್ತಾಳೆ. 2 ದಿವಸ ಆದ ಮೇಲೆ, ಅಂದರೆ ಈಗ ಸ್ವಯಂ ವೇದವ್ಯಾಸ ದೇವರೇ ಬರ್ತಾರೆ. ಬಂದು ಅವರು ಆಜ್ಞೆ ಮಾಡಿದಾಗ ನೀನು ನನ್ನ ಮದುವೆ ಮಾಡ್ಕೊಳ್ತೀ. ಜ್ಞಾನಂಚ ನೈಜಂ ಅಭಿದರ್ಶಯಿತು ಪುನಶ್ಚ, ಅವಳ ಜ್ಞಾನವನ್ನು, ಅವಳ ಯೋಗ್ಯತೆಯನ್ನು ತಿಳಿಸ್ಕೊಳ್ತಾಳೆ ಅವಳು. ನಾನು ಯಾರು, ನನಗೆಲ್ಲ ಗೊತ್ತು, ಭವಿಷ್ಯ ಗೊತ್ತು ನನಗೆ. ಪ್ರಾಹೇಶ್ವರೋ ಅಖಿಲ ಜಗದ್ಗುರು ಇಂದಿರೇಶಃ ವ್ಯಾಸಸ್ವರೂಪ ಇಹ ಚೈತ್ಯ ಪರಶ್ಚ ಏವ ಮಾತೆ ಪ್ರದಾಸ್ಯತಿ ತದಾ ಪ್ರಕರೋಷಿ ಮೇರ್ಥಂ. ಅವರು ಬಂದು ಅವ್ರು ಹೇಳಿದಾಗ ನೀನೇನು ಬೇಡಂತಿ ಅಂತ ಹೇಳಿ ತಾನು ಹೇಳ್ತಾಳೆ. ಕಾಲೇ ತದೇವ ಕುಪಿತಃ. ಆಗ ಹೊಳೊತ್ತಾಯಿತು, ಹಿಡಂಬಿಯನ್ನು ಕಳಿಸಿದ್ದೇನೆ, ಏನು ಮಾಡ್ತಾ ಕೂತಿದ್ದಾಳವಳು, ನನಗೆ ಹಸಿವಾಗ್ತಾ ಇದೆ, ನನ್ನ ಆಹಾರ ಬೇಕು ಅಂತ ಕಳಿಸಿದರೆ ವಿಹಾರ ಮಾಡಲಿಕ್ಕೆ ಹೋಗಿದ್ದಾಳೆ ಅವಳು ಅಂತ ಸಿಟ್ಟಿಗೆ ಬಂದು ಹಿಡಂಬನೇ ಬರ್ತಾನೆ. ಹಿಡಂಬಿಯ ಅಣ್ಣ ಹಿಡಂಬ ಬರ್ತಾನೆ. ಬಂದಾಗ ಆರಾಮಾಗಿ ಹಿಡಂಬಿ ಮಾತನಾಡ್ತಾ ಕೂತಿದ್ದಾಳೆ ಭೀಮಸೇನ ದೇವ್ರ ಜೊತೆಗೆ. ಅದನ್ನು ನೋಡಿ ಸಿಟ್ಟಿಗೆ ಬಂದು ಭೀಮಸೇನ ದೇವರ ಜೊತೆಗೆ ಯುದ್ಧವಾಡಬೇಕು ಅಂತ ಬರ್ತಾರೆ, ಅವರನ್ನು ತಿನ್ನಬೇಕು ಅಂತ ಬರ್ತಾನೆ ಹಿಡಂಬ. ಆಗ ನನ್ನ ಅಣ್ಣ ತಮ್ಮಂದರು ಮತ್ತು ನಮ್ಮ ತಾಯಿ ಎಲ್ಲ ಮಲಗಿದ್ದಾರೆ, ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಭೀಮ ಸುದೂರಂ ಅಪಕರ್ಷ್ಯ ಸಹೋದರಾಣಾಂ ನಿದ್ರಾ ಪ್ರಪಂಗ ಭಯತೋ ಯುಧೇ ಮುನಾಚ. ಅವನನ್ನು ದರ ಎಳ್ಕೊಂಡು ಬರ್ತಾರೆ ಭೀಮಸೇನ ದೇವರು. ನಿನ್ನ ಜೊತೆ ಯುದ್ಧ ಆಡಿ ನಿನ್ನನ್ನು ಸಂಹಾರ ಮಾಡೋದು ಭಾಳ ದೊಡ್ಡ ವಿಷಯ ಇಲ್ಲ ನನಗೆ. ನಾವು ಯುದ್ಧವಾಡ್ತಾ ಇದ್ದರೆ ಮಲಗಿದವರಿಗೆ ತೊಂದರೆ ಆಗ್ತದೆ, ಪಾಪ ನನ್ನ ತಾಯಿ ಇದ್ದಾಳೆ, ಅಣ್ಣ ಇದ್ದಾರೆ, ತಮ್ಮಂದರಿದ್ದಾರೆ ಅಂತ ಹೇಳಿ ಭೀಮ ಸುದೂರಂ ದೂರದವರೆಗೆ ಅವನನ್ನು ಎಳೆದುಕೊಂಡು ಬಂದು ಅಪಕೃಷ್ಯ ಸಹೋದರಾಣಾಂ ನಿದ್ರಾಪ್ರಭಂಗ ಭಯತಃ, ಅವರ ನಿದ್ದೆ ಭಂಗ ಆಗಬಾರದು ಅಂತ ಭಯದಿಂದ ಅವನನ್ನು ಕರೆದುಕೊಂಡು ಬಂದು ತಾವು ಮುಷ್ಟಿ ಯುದ್ಧವಾಗ್ತದೆ. ಭಯಾನಕ ಯುದ್ಧ. ಹಿಡಂಬ ಸಾಮಾನ್ಯ ಅಲ್ಲ, ಮಹಾಪರಾಕ್ರಮಿ. ಆ ಹಿಡಂಬನ ಜೊತೆಗೆ ಅತ್ಯಂತ ನಿಷ್ಠುರವಾದ ರೀತಿಯಲ್ಲಿ ಯುದ್ಧವನ್ನು ಆಡಿ ಆ ಹಿಡಂಬನನ್ನು ಸಂಹಾರ ಮಾಡ್ತಾರೆ. ತದ್ಭೀಮ ಬಾಹು ಬಲತಾಡಿತಃ, ಬಾಹುಗಳಿಂದಲೇ ಅವನನ್ನು ಕುಟ್ಟಿ ಈಶವಾಕ್ಯ ಸರ್ವೇರಜೇಯಮಪಿ ಭೂಮಿ ತಲೆ ಪಪಾತ. ಅವನಿಗೆ ಅಜೇಯತ್ವ ವರ ಇತ್ತು, ಸಾಯಬಾರದು ಅಂತ ವರ ಇತ್ತು. ಭೀಮಸೇನ ದೇವರ ಮುಂದೆ ಯಾರು ನಿಂದಿರುತ್ತಾರೆ, ಅವರು ಭೂಮಿ ಮೇಲೆ ಬಿದ್ದು ಸತ್ತೋದ. ಇಷ್ಟಾಗಿದೆ. ಆಗ ಎಲ್ಲರಿಗೆ ಸತ್ತಾದ ಮೇಲೆ ಎಲ್ಲರೂ ಎದ್ದಾಗ ಕುಂತಿಯನ್ನು ಪ್ರಾರ್ಥನೆ ಮಾಡ್ತಾಳೆ, ಉಳಿದವರನ್ನೆಲ್ಲ ಪ್ರಾರ್ಥನೆ ಮಾಡ್ತಾಳೆ. ನಿಮ್ಮ ತಮ್ಮನಿಗೆ ಹೇಳ್ರಿ ಮದುವೆ ಮಾಡಿಕೊಡ್ರಿ ಅಂತ, ನಿನ್ನ ಮಗನಿಗೆ ಹೇಳು ಮದುವೆ ಮಾಡ್ಕೊ ಅಂತ. ಆಗ ಸ್ವಯಂ ವೇದವ್ಯಾಸ ದೇವರೇ ತಕ್ಷಣದಲ್ಲಿ ಬರ್ತಾರೆ. ಬಂದು ತಾಭ್ಯಾಮನುಕ್ತಮಪಿ ಅನ್ನ ಕರೋಷಿ ಭೀಮಃ. ಎಲ್ಲರೂ ಹೇಳ್ತಾರೆ ಭೀಮ ಮದುವೆ ಮಾಡ್ಕೋ, ನನಗೇನು ಸಮಸ್ಯೆ ಇಲ್ಲ, ಮಗ ಮದುವೆ ಮಾಡ್ಕೋಪ ಕೂಸು ಅಂತ ಕುಂತಿ ಹೇಳ್ತಾಳೆ, ಏನು ನನ್ನ ಸಮಸ್ಯೆ ಇಲ್ಲ. ಆದರೆ ಅವರು ಮಾಡ್ಕೊಳ್ಳೋದೇ ಇದ್ದಾಗ ತಾಭ್ಯಾಮನುಕ್ತಮಪಿ ಅನ್ನ ಕರೋತಿ ಭೀಮಃ ಪ್ರಾದುರ್ಭವೂವ ಅಖಿಲೋರು ಗುಣಾಭಿಪೂರ್ಣ ವ್ಯಾಸಾತ್ಮಕೋ ಹರಿರನಂತ ಸುಖಾತ್ಮರಾಶಿ ವಿದ್ಯಾ ಮರೀಚಿ ವಿದತಸ್ಸ ಕಲೋತ್ತಮೂಲಂ. ಆಗ ವೇದವ್ಯಾಸ ದೇವರು ಸಾಕ್ಷಾತ್ ಅವತಾರ ಮಾಡಿ ತಕ್ಷಣದಲ್ಲೇನೆ ಅಲ್ಲೇ ಅಭಿವ್ಯಕ್ತಿ ಎಲ್ಲ ಕಡೆಗಿದ್ದಾರೆ, ಅಲ್ಲೇ ಕಂಡು ಭೀಮಸೇನ ದೇವರಿಗೆ ಹೇಳ್ತಾರೆ, ಅವಶ್ಯವಾಗಿ ನೀನು ಇವಳನ್ನು ಮದುವೆ ಮಾಡಿಕೋ ಅಂತ ಹೇಳಿ ಮದುವೆ ಮಾಡಿಕೊಳ್ತಾರೆ. ಅಲ್ಲೇ ಕಾಡಿನಲ್ಲೇನೆ ದುಷ್ಟ್ವಯುತಂ ಪರಮ ಓದಿನ ಆಶು ಪಾರ್ಥ. ಮದುವೆ ಮಾಡಿಕೊಂಡ ಮೇಲೆ ತಕ್ಷಣದಲ್ಲೇನೆ ಅವರು ಹೇಳಿದ ತಕ್ಷಣ ಒಂದೇ ಮಾತಿಗೆ ನಮಸ್ಕಾರ ಮಾಡಿ, ಆಯ್ತು ಸ್ವಾಮಿ ನೀವು ಹೇಳಿದ ಮೇಲೆ ಮುಗೀತು. ಇದಕ್ಕಿಂತ ದೊಡ್ಡ ಧರ್ಮಶಾಸ್ತ್ರ ಇನ್ನೇನಿದೆ ಜಗತ್ತಿನಲ್ಲಿ? ನೀವೇ ದೊಡ್ಡ ಧರ್ಮಶಾಸ್ತ್ರ. ತಾನ್ ಭಕ್ತಿ ನಮ್ರ ಶಿರಸಸ್ಸ ಮುದೀಕ್ಷ ಕೃಷ್ಣೋ ಭೀಮಂ ಜಗಾದ ನತ ಆಶು ಹಿಡಂಬಯಾಚ ಏತಾಂ ಗೃಹಾಣ ಯುವತಿ ಸುರಪತ್ನ ಶೋಭಾಂ ಜಾತೆ ಸುತೆ ಸಸುತ ಪ್ರತಿಯಾತು ಜೈಷಾ.
ಆಗ ಓಮಿತ್ಯುದೀರ್ಯ ಕೃತಮಾಂಸ ತಥೈವ ಭೀಮಃ. ಮದುವೆ ಮಾಡಿಕೊಂಡ ಮೇಲೆ 6 ತಿಂಗಳುಗಳ ಕಾಲ ಅವಳು ರಾಕ್ಷಸಿ ಆದದ್ದರಿಂದ ಮಹಾ ಚಲೋ ಚಲೋ ಊರುಗಳಿಗೆ ಕರ್ಕೊಂಡು ಹೋಗ್ತಾರೆ ಹನಿಮೂನ್ ಮಾಡ್ಕೊಳ್ಳೋಕೆ, ಓಡಾಡಲಿಕ್ಕೆ. ಟಿಕೆಟ್ ತೆಗ್ಸೋದು ಕಾರಣ ಇಲ್ಲ, ರಾಕ್ಷಸಿ ಆದದ್ದರಿಂದ ಆರಾಮಾಗಿ ಹಾರ್ಕೋತ ಹೋಗ್ಬಿಡ್ತಾಳೆ ಎಲ್ಲ ಕಡೆಗೆ. ನಂದನವನ, ಆ ವನ, ಈ ವನ, ಭಾರಿ ಭಾರಿ ವನಗಳಲ್ಲೆಲ್ಲ ಕಡೆ ಹೋಗಿ ಸಂಚಾರ ಮಾಡಿ ಬರ್ತಾರೆ. ಆದರೆ ಅವ್ರಿಗೊಂದು ಕರಾರಾಗಿರ್ತದೆ, ರಾತ್ರಿ ಹೊತ್ತಿಗೆ ಮತ್ತೆ ನೀವು ಇಲ್ಲಿ ಬರಬೇಕು. ಯಾಕೆ? ಇಲ್ಲೆಲ್ಲ ಕಾಡು ಇರುವುದರಿಂದ ನನ್ನ ಅಣ್ಣ ಮತ್ತು ನನ್ನ ತಮ್ಮಂದರು, ನಮ್ಮ ತಾಯಿ ಎಲ್ಲ ಇರ್ತಾರೆ, ಅವ್ರು ರಕ್ಷಣೆ ಮಾಡಬೇಕು ಅಂತ ಹೇಳುತ್ತಾರೆ. ಆಗಲಿ ಅಂತ ಹೀಗೆ ಮಾಡಿ 6 ತಿಂಗಳಿನಲ್ಲಿ ಘಟೋತ್ಕಚ ಹುಟ್ಟಿ ಬರ್ತಾನೆ. ಅವನ ತಲೆ ಘಟದಂತೆ ಇರ್ತದೆ. ಉತ್ಕಚ ಅಂದರೆ ಕೂದಲುಗಳು. ಹುಟ್ಟಿದ ಕೂದಲು ಪುಟ ಅಂತ ಬೆಳೆದು ಬಿಡ್ತವೆ. ರಾಕ್ಷಸ ಮಹಾಪರಾಕ್ರಮಿ ಅವನು ಕೂಡ. ನಿರ್ರತಿ ಅಂತನೋ ದೇವತೆ, ರುದ್ರದೇವರ ಆವೇಶ ಇರ್ತದೆ ಅವನಲ್ಲಿ. ಶ್ರೀಮದಾಚಾರ್ಯರೇ ಹೇಳಿದ್ನಲ್ಲ, ಒಬ್ಬ ವ್ಯಕ್ತಿ ಘಟೋತ್ಕಚ ಬಂದ, ಅವನು ಯಾರು, ಅವನ ಸಮಸ್ಯೆ ಏನು, ಅವನ ವರ ಏನು, ಶಾಪ ಏನು, ಎಲ್ಲ ಡೀಟೇಲ್ ಆಗಿ ಅವನನ್ನೆಲ್ಲ ಹೇಳಿಬಿಡ್ತಾರೆ. ಈ ಗ್ರಂಥ ಹೀಗೆ ಹೇಳೋದು ಗ್ರಂಥ ಎಲ್ಲೂ ಸಿಗುವುದಿಲ್ಲ ನಮಗೆ. ಘಟೋತ್ಕಚ ಯಾರು, ಅವನು ಭೀಮಸೇನದೇವರ ಮಗ ಆಗಬೇಕಂದ್ರೆ ಏನಿದೆ ಅವನಲ್ಲಿ ಆ ಸಾಮರ್ಥ್ಯ. ಘಟೋತ್ಕಚ ಅಂತ ಅವನಿಗೆ ಹೆಸರು ಯಾಕೆ ಬಂತು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೇಳೋಣ ಮತ್ತೆ ಮುಂದಿನ ಭಾಗದಲ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.